ಓಂ ಶಾಂತಿ. ತಾರೀಕು 5/4/2024 ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ, ಆಗ ನೀವು ಸಂತುಷ್ಟ ಆಗಿ ಬಿಡುತ್ತೀರಿ. ದೃಷ್ಟಿಯಿಂದ ಸಂತುಷ್ಟ ಆಗುವುದೆಂದರೆ ವಿಶ್ವದ ಮಾಲೀಕರಾಗುವುದು. ಪ್ರಶ್ನೆ: ದೃಷ್ಟಿಯಿಂದ ಸಂತುಷ್ಟರನ್ನಾಗಿ ಮಾಡಿದರು ಸ್ವಾಮಿ ಸದ್ಗುರು, ಇದರ ವಾಸ್ತವಿಕ ಅರ್ಥವೇನು? ಉತ್ತರ: ಆತ್ಮಕ್ಕೆ ಯಾವಾಗ ತಂದೆಯ ಮೂಲಕ ಮೂರನೆಯ ಕಣ್ಣು ಪ್ರಾಪ್ತಿಯಾಗುತ್ತದೆ ಮತ್ತು ಆ ನೇತ್ರದಿಂದ ತಂದೆಯನ್ನು ಗುರುತಿಸುತ್ತೇವೆ, ಆಗ ಸಂತುಷ್ಟ ಆಗುತ್ತಾರೆ, ಅರ್ಥಾತ್ ಸದ್ಗತಿ ಸಿಗುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಆತ್ಮ ಅಭಿಮಾನಿಗಳಾಗಿ ನೀವು ನನ್ನೊಂದಿಗೆ ದೃಷ್ಟಿಯನ್ನು ಇಡಿ, ಅಂದರೆ ನನ್ನನ್ನು ನೆನಪು ಮಾಡಿ. ಅನ್ಯ ಎಲ್ಲ ಸಂಘಗಳನ್ನು ಬಿಟ್ಟು ನನ್ನೊಬ್ಬನ ಸಂಘವನ್ನೇ ಮಾಡಿ, ಆಗ ಕಂಗಾಲರಿಂದ ಸಂತುಷ್ಟರು ಎಂದರೆ ಸಾಹುಕಾರರಾಗುತ್ತೀರಿ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಯಾರ ಬಳಿ ಬಂದಿದ್ದೀರಿ? ಆತ್ಮೀಯ ತಂದೆಯ ಬಳಿ. ನಾವು ಶಿವ ತಂದೆಯ ಬಳಿ ಬಂದಿದ್ದೇವೆ ಎಂದು ತಿಳಿದುಕೊಳ್ಳುತ್ತೀರಿ. ಶಿವ ತಂದೆಯು ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ ಎಂದು ತಿಳಿದಿದ್ದೀರಿ. ತಂದೆಯು ಸುಪ್ರೀಂ ಶಿಕ್ಷಕರು ಆಗಿದ್ದಾರೆ ಅಂದಾಗ ಪರಮ ಸದ್ಗುರುವೂ ಆಗಿದ್ದಾರೆ ಎಂದು ಇದು ಸಹ ಮಕ್ಕಳಿಗೆ ನಿಶ್ಚಯ ಇರಬೇಕು. ಸುಪ್ರೀಂ ಎಂದರೆ ಪರಂ ಎಂದು ಹೇಳಲಾಗುತ್ತದೆ. ಅವರನ್ನೇ ನೆನಪು ಮಾಡಬೇಕು. ದೃಷ್ಟಿಯೊಂದಿಗೆ ದೃಷ್ಟಿಯನ್ನು ಜೋಡಿಸಬೇಕು. ಗಾಯನವಿದೆ, ದೃಷ್ಟಿಯಿಂದ ಸಂತುಷ್ಟರಾಗುವುದು. ಕಿಂದ ಸ್ವಾಮಿ ಸದ್ಗುರು, ಅದರ ಅರ್ಥ ಬೇಕಾಗಿದೆ. ದೃಷ್ಟಿಯಿಂದ ಸಂತುಷ್ಟತೆ ಯಾರಿಗೆ ಬೇಕು? ಅವಶ್ಯವಾಗಿ ಇಡೀ ಪ್ರಪಂಚಕ್ಕೆ ಎಂದು ಹೇಳುವವರು, ಏಕೆಂದರೆ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಸರ್ವರನ್ನು ಈ ಪ್ರಪಂಚದಿಂದ ಕರೆದೊಯ್ಯುವವರಾಗಿದ್ದಾರೆ. ಈಗ ದೃಷ್ಟಿ ಯಾರದಾಗಿದೆ? ಈ ಕಣ್ಣಿನಿಂದ ಆಗುತ್ತದೆಯಲ್ಲವೇ? ಇಲ್ಲ, ಜ್ಞಾನದ ಮೂರನೆಯ ನೇತ್ರ ಸಿಗುವುದು. ಇವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಎಂದು ಆತ್ಮಕ್ಕೆ ತಿಳಿಯುತ್ತದೆ. ನನ್ನನ್ನು ನೆನಪು ಮಾಡಿ ಎಂದು ಆತ್ಮಗಳಿಗೆ ಸಲಹೆ ನೀಡುತ್ತಾರೆ. ಆತ್ಮಗಳೇ ಪತಿತ ತಮೋಪ್ರಧಾನವಾಗಿದ್ದಾರೆ. ಇದು 84ನೇ ಜನ್ಮವಾಗಿದೆ. ಈಗ ನಾಟಕವು ಅವಶ್ಯಕವಾಗಿ ಪೂರ್ಣ ಆಗಲೇಬೇಕು ಎಂದು ಈಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಿರುವರು. ಪ್ರತಿ ಕಲ್ಪ ಹಳೆಯದರಿಂದ ಹೊಸದು ಆಗಲೇಬೇಕು, ಹೊಸದರಿಂದ ಹಳೆಯದರಾಗಲೇಬೇಕು. ಹೆಸರು ಸಹ ಭಿನ್ನವಾಗಿದೆ. ಹೊಸ ಪ್ರಪಂಚದ ಹೆಸರಾಗಿದೆ ಸತ್ಯಯುಗ. ಮೊದಲು ನೀವು ಸತ್ಯಯುಗದಲ್ಲಿದ್ದಿರಿ. ಪುನಃ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ 84 ಜನ್ಮಗಳನ್ನು ಪಡೆಯುತ್ತೀರಿ. ಈಗ ನಿಮ್ಮ ಆತ್ಮ ತಮೋಪ್ರಧಾನವಾಗಿದೆ. ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಸಂತೃಪ್ತರಾಗುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ಸನ್ಮುಖದಲ್ಲಿ ತಿಳಿಸುತ್ತಾರೆ. ನಾನು ಯಾರು? ಪರಮಪಿತ ಪರಮಾತ್ಮನಾಗಿದ್ದೇನೆ. ಮಕ್ಕಳೇ, ಆತ್ಮ ಅಭಿಮಾನಿಗಳಾಗಿ ದೇಹದ ಅಭಿಮಾನದಲ್ಲಿ ಬರಬೇಡಿ ಎಂದು ತಂದೆಯು ತಿಳಿಸುತ್ತಾರೆ. ಆತ್ಮಾಭಿಮಾನಿಗಳಾಗಿ ನೀವು ನನ್ನೊಂದಿಗೆ ದೃಷ್ಟಿಯನ್ನು ಜೋಡಿಸಿ, ಆಗ ಸಂತುಷ್ಟರಾಗುತ್ತೀರಿ. ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಇದರಲ್ಲಿ ಯಾವುದೇ ಕಷ್ಟವಿಲ್ಲ. ಆತ್ಮವೇ ಓದುತ್ತಿದೆ, ಪಾತ್ರವನ್ನು ಅಭಿನಯಿಸುತ್ತಿದೆ. ಎಷ್ಟು ಚಿಕ್ಕದಾಗಿದೆ. ಇಲ್ಲಿಗೆ ಬಂದ ನಂತರ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತದೆ. ನಂತರ ಅದೇ ಪಾತ್ರವನ್ನು ಪುನರಾವರ್ತಿಸಬೇಕಾಗುತ್ತದೆ. 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಾ ಆತ್ಮವು ಪತಿತ ಆಗಿಬಿಟ್ಟಿದೆ. ಈಗ ಆತ್ಮದಲ್ಲಿ ಏನೂ ಶಕ್ತಿ ಇಲ್ಲ, ಸಂತುಷ್ಟತೆ ಇಲ್ಲ, ಕಂಗಾಲರಾಗಿದೆ ಅಂದಾಗ ಪುನಃ ಸಂತುಷ್ಟ ಹೇಗೆ ಮಾಡುವುದು? ಈ ಅಕ್ಷರ ಭಕ್ತಿ ಮಾರ್ಗದ್ದಾಗಿದೆ. ಯಾವುದರ ಬಗ್ಗೆ ತಂದೆಯು ತಿಳಿಸುತ್ತಾರೆ? ವೇದ, ಶಾಸ್ತ್ರ, ಚಿತ್ರ ಮುಂತಾದವುಗಳ ಬಗ್ಗೆಯೂ ತಿಳಿಸುತ್ತಾರೆ. ನೀವು ಈ ಚಿತ್ರಗಳನ್ನು ಶ್ರೀಮತದ ಅನುಸಾರವಾಗಿ ಮಾಡುತ್ತೀರಿ. ಆಸುರಿ ಮತದಂತೆ ಅನೇಕಾನೇಕ ಚಿತ್ರಗಳನ್ನು ಮಾಡಿದ್ದಾರೆ. ಅದು ಮಣ್ಣಿನದು, ಕಲ್ಲಿನದಾಗಿದೆ. ಅದಕ್ಕೆ ಯಾವುದೇ ವೃತ್ತಾಂತವಿಲ್ಲ. ಇಲ್ಲಂತೂ ತಂದೆಯು ಬಂದು ಮಕ್ಕಳಿಗೆ ಓದಿಸುತ್ತಾರೆ. ಭಗವಾನುವಾಚ ಆಗಿದೆ ಎಂದರೆ ಅವರ ಜ್ಞಾನವಾಯಿತು.
ವಿದ್ಯಾರ್ಥಿಗಳಿಗೆ ಇವರು ಇಂತಹ ಶಿಕ್ಷಕರು ಎಂದು ತಿಳಿದಿರುತ್ತದೆ. ಇಲ್ಲಿ ನೀವು ಮಕ್ಕಳಿಗೆ ತಿಳಿದಿದೆ, ಬೇಹದ್ದಿನ ತಂದೆಯು ಒಂದೇ ಬಾರಿ ಬಂದು ಇಂತಹ ವಿಚಿತ್ರವಾದ ವಿದ್ಯೆಯನ್ನು ಓದಿಸುತ್ತಾರೆ. ಈ ವಿದ್ಯೆ ಮತ್ತು ಆ ವಿದ್ಯೆಯಲ್ಲಿ ಹಗಲು ರಾತ್ರಿಯ ಅಂತರವಿದೆ. ಆ ವಿದ್ಯೆಯನ್ನು ಓದುತ್ತಾ ಓದುತ್ತಾ ರಾತ್ರಿಯಾಗಿ ಬಿಡುತ್ತದೆ. ಈ ವಿದ್ಯಾಭ್ಯಾಸದಿಂದ ಹಗಲಿಗೆ ಹೋಗುತ್ತೀರಿ. ಲೌಕಿಕ ವಿದ್ಯೆಯನ್ನಂತೂ ಜನ್ಮ ಜನ್ಮಾಂತರದಿಂದಲೂ ಓದುತ್ತಾ ಬಂದಿದ್ದೀರಿ. ಈ ವಿದ್ಯೆಯಲ್ಲಂತೂ ಯಾವಾಗ ಆತ್ಮವು ಪವಿತ್ರ ಆಗುತ್ತದೋ ಆಗ ಧಾರಣೆಯಾಗುತ್ತದೆ ಎಂದು ತಂದೆಯು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಸಿಂಹಿಣಿಯ ಹಾಲು ಚಿನ್ನದ ಪಾತ್ರೆಯಲ್ಲಿಯೇ ನಿಲ್ಲುತ್ತದೆ ಎಂದು ಹೇಳುತ್ತಾರೆ. ನಾವು ಈಗ ಚಿನ್ನದ ಪಾತ್ರೆಯಾಗುತ್ತಿದ್ದೇವೆ ಎಂದು ನೀವು ಮಕ್ಕಳು ತಿಳಿಯುತ್ತೀರಿ. ಆಗುವುದು ಮನುಷ್ಯರೇ ಆಗಿದೆ. ಆತ್ಮವು ಸಂಪೂರ್ಣ ಪವಿತ್ರ ಆಗಬೇಕು. 24 ಕ್ಯಾರೆಟ್ ಇದ್ದಿದ್ದು ಈಗ 9 ಕ್ಯಾರೆಟ್ ಆಗಿಬಿಟ್ಟಿದೆ. ಆತ್ಮದ ಜ್ಯೋತಿಯು ಜಾಗೃತವಾಗಿತ್ತು, ಈಗ ನಂದಿ ಹೋಗಿದೆ. ಜ್ಯೋತಿಯು ಜಾಗೃತವಾಗಿರುವವರಲ್ಲಿ ಮತ್ತು ನಂದಿ ಹೋಗಿರುವವರಲ್ಲಿ ಅಂತರವಿದೆ. ಜ್ಯೋತಿಯು ಹೇಗೆ ಜಾಗೃತವಾಯಿತು ಮತ್ತೆ ಪದವಿಯನ್ನು ಹೇಗೆ ಪಡೆದರು ಎಂದು ತಂದೆಯು ತಿಳಿಸುತ್ತಾರೆ. ಮಕ್ಕಳೇ, ನನ್ನನ್ನು ನೆನಪು ಮಾಡಿ. ಯಾರು ನನ್ನನ್ನು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೋ ಅವರನ್ನು ನಾನೂ ಸಹ ಚೆನ್ನಾಗಿ ನೆನಪು ಮಾಡುತ್ತೇನೆ. ಇದು ಸಹ ಮಕ್ಕಳಿಗೆ ತಿಳಿದಿದೆ. ದೃಷ್ಟಿಯಿಂದ ಸಂತುಷ್ಟ ಮಾಡುವಂತಹ ಒಬ್ಬ ತಂದೆಯೇ ಸ್ವಾಮಿ ಆಗಿದ್ದಾರೆ. ಇವರು ಬ್ರಹ್ಮ. ಆತ್ಮವು ಸಂತೃಪ್ತ ಆಗುತ್ತದೆ. ನೀವೆಲ್ಲರೂ ಪತಂಗಗಳಾಗಿದ್ದೀರಿ. ತಂದೆಗೆ ಜ್ಯೋತಿ ಎಂದು ಹೇಳಲಾಗುತ್ತದೆ. ಕೆಲವು ಪತಂಗಗಳು ಜ್ಯೋತಿಯ ಬಳಿ ಸುತ್ತಾಡಲು ಬರುತ್ತಾರೆ. ಇನ್ನು ಕೆಲವು ಪತಂಗಗಳು ಚೆನ್ನಾಗಿ ಅರಿತುಕೊಳ್ಳುತ್ತಾರೆ. ಬದುಕಿದ್ದಂತೆಯೇ ಸಾಯುತ್ತಾರೆ. ಕೆಲವರು ಕೇವಲ ತಿಳಿದುಕೊಂಡು ಹೊರಟು ಹೋಗುತ್ತಾರೆ. ಮತ್ತೆ ಕೆಲವೊಮ್ಮೆ ಬರುತ್ತಾರೆ, ಮತ್ತೆ ಹೊರಟು ಹೋಗುತ್ತಾರೆ. ಈ ಸಂಗಮ ಯುಗದ್ದೇ ಪೂರ್ಣ ಗಾಯನವಿದೆ. ಈ ಸಮಯದಲ್ಲಿ ಏನೆಲ್ಲವೂ ನಡೆಯುತ್ತದೆಯೋ ಅವರದ್ದೇ ಶಾಸ್ತ್ರಗಳಾಗುತ್ತವೆ. ತಂದೆಯು ಒಂದೇ ಬಾರಿ ಬಂದು ಆಸ್ತಿಯನ್ನು ಕೊಟ್ಟು ಹೊರಟು ಹೋಗುತ್ತಾರೆ. ಬೇಹದ್ದಿನ ತಂದೆಯು ಅವಶ್ಯಕವಾಗಿ ಬೇಹದ್ದಿನ ಆಸ್ತಿಯನ್ನೇ ಕೊಡುತ್ತಾರೆ. 21 ಪೀಳಿಗೆಗಳೆಂದು ಗಾಯನವಿದೆ. ಸತ್ಯಯುಗದಲ್ಲಿ ಆಸ್ತಿಯನ್ನು ಯಾರು ಕೊಡುತ್ತಾರೆ? ರಚಯಿತನಾದ ಭಗವಂತನೇ ರಚನೆಗೆ ಅರ್ಧ ಕಲ್ಪಕ್ಕಾಗಿ ಆಸ್ತಿಯನ್ನು ಕೊಡುತ್ತಾರೆ. ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಸ್ವಾಮಿ ಸದ್ಗುರುವೂ ಆಗಿದ್ದಾರೆ. ಬಲೆ ನೀವು ಮತ್ಯಾರನ್ನೇ ಸ್ವಾಮಿ ಸದ್ಗುರು ಎಂದು ಹೇಳಬಹುದು, ಆದರೆ ಸತ್ಯ ಒಬ್ಬರೇ ತಂದೆ ಆಗಿದ್ದಾರೆ. ಸದಾ ತಂದೆಗೆ ಸತ್ಯ ಎಂದು ಹೇಳಲಾಗುತ್ತದೆ. ಆ ಸತ್ಯ ತಂದೆಯೇ ಬಂದು ಏನು ಮಾಡುತ್ತಾರೆ? ಅವರೇ ಹಳೆಯ ಪ್ರಪಂಚವನ್ನು ಸತ್ಯಖಂಡವನ್ನಾಗಿ ಮಾಡಿಬಿಡುತ್ತಾರೆ. ಸತ್ಯಖಂಡಕ್ಕಾಗಿ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ. ಸತ್ಯಖಂಡ ಇದ್ದಾಗ ಮತ್ತೆಲ್ಲ ಖಂಡಗಳು ಇರಲಿಲ್ಲ. ಇವೆಲ್ಲವೂ ಕೊನೆಯಲ್ಲಿ ಬರುತ್ತವೆ. ಸತ್ಯಖಂಡದ ಬಗ್ಗೆ ಯಾರೂ ತಿಳಿದೇ ಇಲ್ಲ. ಬಾಕಿ ಈಗ ಯಾವ ಖಂಡಗಳು ಇದೆಯೋ ಅದರ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ತಮ್ಮ ತಮ್ಮ ಧರ್ಮಸ್ಥಾಪಕರನ್ನು ತಿಳಿದುಕೊಂಡಿದ್ದಾರೆ. ಆದರೆ ಸೂರ್ಯವಂಶಿ, ಚಂದ್ರವಂಶಿ ಮತ್ತೆ ಈ ಸಂಗಮಯುಗಿ ಬ್ರಾಹ್ಮಣ ಕುಲವನ್ನು ಯಾರೂ ತಿಳಿದುಕೊಂಡಿಲ್ಲ. ಪ್ರಜಾಪಿತ ಬ್ರಹ್ಮರವರನ್ನು ಒಪ್ಪುತ್ತಾರೆ. ನಾವು ಬ್ರಾಹ್ಮಣರು ಬ್ರಹ್ಮರವರ ಸಂತಾನರಾಗಿದ್ದೇವೆ ಎಂದು ಹೇಳುತ್ತಾರೆ. ಆದರೆ ಅವರು ಕುಕವಂಶಾವಳಿಯಾಗಿದ್ದಾರೆ. ನೀವು ಮುಖವಂಶಾವಳಿಯಾಗಿದ್ದೀರಿ. ಅವರು ಅಪವಿತ್ರರಾಗಿದ್ದಾರೆ. ನೀವು ಮುಖವಂಶಾವಳಿಗಳು ಪವಿತ್ರರಾಗಿದ್ದೀರಿ. ನೀವು ಮುಖವಂಶಾವಳಿಗಳು ಆಗಿ ಈ ಚೀಚಿ ಪ್ರಪಂಚ ರಾವಣ ರಾಜ್ಯದಿಂದ ಹೊರಟು ಹೋಗುತ್ತೀರಿ. ಸತ್ಯಯುಗದಲ್ಲಿ ರಾವಣ ರಾಜ್ಯವು ಇರುವುದೇ ಇಲ್ಲ. ಈಗ ನೀವು ಹೊಸ ಪ್ರಪಂಚಕ್ಕೆ ಹೋಗುತ್ತೀರಿ. ಅದಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳುತ್ತಾರೆ. ಪ್ರಪಂಚವೇ ಹೊಸದು ಮತ್ತು ಹಳೆಯದಾಗುತ್ತದೆ. ಹೇಗಾಗುತ್ತದೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಅನ್ಯ ಯಾರ ಬುದ್ಧಿಯಲ್ಲಿಯೂ ಇಲ್ಲ. ಲಕ್ಷಾಂತರ ವರ್ಷಗಳ ಮಾತಂತೂ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ.
ಇದಂತೂ ಸ್ವಲ್ಪ ಸಮಯದ ಮಾತಾಗಿದೆ. ಇದನ್ನು ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಯಾವಾಗ ವಿಶೇಷವಾಗಿ ಭಾರತದಲ್ಲಿ ಧರ್ಮದ ನಿಂದನೆಯಾಗುವುದೋ ಆಗಲೇ ನಾನು ಬರುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ. ಅನ್ಯ ಸ್ಥಾನಗಳಲ್ಲಿ ನಿರಾಕಾರ ಪರಮಾತ್ಮನು ಯಾರಾಗಿದ್ದಾರೆ ಎಂದು ಯಾರಿಗೂ ತಿಳಿದೇ ಇಲ್ಲ. ದೊಡ್ಡ ದೊಡ್ಡ ಲಿಂಗಗಳನ್ನು ಮಾಡಿಬಿಟ್ಟಿದ್ದಾರೆ. ಆತ್ಮದ ಗಾತ್ರವೂ ಸಹ ಚಿಕ್ಕದು, ದೊಡ್ಡದಾಗಿರುವುದಿಲ್ಲ ಎಂದು ಮಕ್ಕಳಿಗೆ ತಿಳಿಸಲಾಗಿದೆ. ಹೇಗೆ ಆತ್ಮವು ಅವಿನಾಶಿಯಾಗಿದೆ ಹಾಗೆಯೇ ತಂದೆಯೂ ಸಹ ಅವಿನಾಶಿಯಾಗಿದ್ದಾರೆ. ಅವರು ಪರಮಾತ್ಮ ಆಗಿದ್ದಾರೆ. ಪರಂ ಅರ್ಥಾತ್ ಸದಾ ಪವಿತ್ರ, ನಿರ್ವಿಕಾರಿ. ನೀವು ಆತ್ಮಗಳು ಸಹ ನಿರ್ವಿಕಾರಿಗಳಾಗಿದ್ದೀರಿ. ಪ್ರಪಂಚವು ನಿರ್ವಿಕಾರಿಯಾಗಿತ್ತು, ಅದಕ್ಕೆ ಸಂಪೂರ್ಣ ನಿರ್ವಿಕಾರಿ ಎಂದು ಹೇಳಲಾಗುತ್ತದೆ. ಹೊಸ ಪ್ರಪಂಚವು ಪುನಃ ಅವಶ್ಯಕವಾಗಿ ಹಳೆಯದಾಗುತ್ತದೆ. ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. 2 ಕಲೆ ಕಡಿಮೆ ಚಂದ್ರವಂಶ ರಾಜ್ಯವಿತ್ತು. ನಂತರ ಪ್ರಪಂಚವು ಹಳೆಯದಾಗುತ್ತಾ ಹೋಯಿತು. ಕೊನೆಗೆ ಮತ್ತೆಲ್ಲ ಖಂಡಗಳು ಬರುತ್ತಾ ಹೋಗುತ್ತವೆ. ಅದನ್ನು ಬೈಪ್ಲೋಟ್ ಎಂದು ಹೇಳುತ್ತಾರೆ. ಆದರೆ ಮಿಕ್ಸಪ್, ಸೇರ್ಪಡೆ ಆಗಿಬಿಟ್ಟಿದೆ. ಡ್ರಾಮಾದ ಅನುಸಾರ ಏನಾಗಬೇಕೋ ಅದೇ ಪುನಃ ಪುನರಾವರ್ತನೆಯಾಗುತ್ತದೆ. ಹೇಗೆ ಬೌದ್ಧಿಯರ ಹಿರಿಯರು ಬಂದರು, ಅನೇಕರನ್ನು ಬೌದ್ಧ ಧರ್ಮದಲ್ಲಿ ತೆಗೆದುಕೊಂಡು ಹೋದರು, ಧರ್ಮವನ್ನು ಬದಲಾಯಿಸಿದರು. ಹಿಂದೂಗಳು ತಮ್ಮ ಧರ್ಮವನ್ನು ತಾವೇ ಬದಲಾಯಿಸಿಕೊಂಡಿದ್ದಾರೆ. ಏಕೆಂದರೆ ಕರ್ಮಭ್ರಷ್ಟರಾಗಿರುವುದರಿಂದ ಧರ್ಮಭ್ರಷ್ಟರೂ ಆಗಿದ್ದಾರೆ. ವಾಮ ಮಾರ್ಗದಲ್ಲಿ ಹೊರಟು ಹೋಗಿದ್ದಾರೆ. ಜಗನ್ನಾಥನ ಮಂದಿರದಲ್ಲಿಯೂ ಬಲೆ ಹೋಗಿರಬಹುದು. ಆದರೆ ಯಾರಿಗೂ ಏನು ವಿಚಾರವೂ ನಡೆಯುವುದಿಲ್ಲ. ತಾವು ವಿಕಾರಿಗಳಾಗಿರುವುದರಿಂದ ಅವರನ್ನು ವಿಕಾರಿಗಳನ್ನಾಗಿ ಮಾಡಿ ತೋರಿಸಿಬಿಟ್ಟಿದ್ದಾರೆ. ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗುವುದರಿಂದಲೇ ಈ ರೀತಿ ಆಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಈ ಚಿತ್ರಗಳು ಸಹ ಆ ಸಮಯದ್ದೇ ಆಗಿದೆ. ದೇವತಾ ಹೆಸರಂತೂ ಬಹಳ ಚೆನ್ನಾಗಿದೆ. ಹಿಂದೂ ಎಂಬುದು ಹಿಂದೂಸ್ತಾನದ ಹೆಸರಾಗಿದೆ. ಆದರೆ ತಮ್ಮನ್ನೇ ಹಿಂದೂಗಳು ಎಂದು ಹೇಳಿಬಿಟ್ಟಿದ್ದಾರೆ. ಎಷ್ಟು ತಪ್ಪಾಗಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ನಾನು ಹಿಂದೂಸ್ತಾನದಲ್ಲಿ ಬರುತ್ತೇನೆ ಎಂದು ಹೇಳುವುದಿಲ್ಲ. ಇದು ಭಾರತವಾಗಿದೆ. ಹಿಂದೂಸ್ತಾನ ಅಥವಾ ಹಿಂದೂ ಧರ್ಮವಿಲ್ಲ. ಮುಸಲ್ಮಾನರು ಹಿಂದೂಸ್ತಾನವೆಂಬ ಹೆಸರನ್ನು ಇಟ್ಟಿದ್ದಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದು ಜ್ಞಾನವಾಗಿದೆ. ಪುನರ್ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ವಾಮ ಮಾರ್ಗದಲ್ಲಿ ಬರುತ್ತಾ ಬರುತ್ತಾ ಭ್ರಷ್ಟಾಚಾರಿಗಳಾಗಿ ಬಿಡುತ್ತಾರೆ. ನಂತರ ದೇವತೆಗಳ ಮುಂದೆ ಹೋಗಿ ತಾವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಿ, ನಾವು ವಿಕಾರಿ ಪಾಪಿಗಳಾಗಿದ್ದೇವೆ ಎಂದು ಹೇಳುತ್ತೇವೆ. ಮತ್ಯಾವುದೇ ಖಂಡದವರು ನಾವು ನೀಚರು ಅಥವಾ ನಮ್ಮಲ್ಲಿ ಯಾವುದೇ ಗುಣ ಇಲ್ಲ ಎಂದು ಹೇಳುವುದಿಲ್ಲ. ಈ ರೀತಿ ಹೇಳುವುದನ್ನು ಸಹ ಎಂದೂ ಕೇಳಿರುವುದಿಲ್ಲ. ಸಿಖ್ ಧರ್ಮದವರು ಸಹ ಗ್ರಂಥದ ಮುಂದೆ ಕುಳಿತುಕೊಳ್ಳುತ್ತಾರೆ. ಆದರೆ ತಾವು ನಿರ್ವಿಕಾರಿಗಳು, ನಾವು ವಿಕಾರಿಗಳು ಎಂದು ಎಂದಿಗೂ ಹೇಳುವುದಿಲ್ಲ. ನಾನಕ್ ಪಂಥದವರು ಕಂಕಣವನ್ನು ಕಟ್ಟಿಕೊಳ್ಳುತ್ತಾರೆ. ಅದು ನಿರ್ವಿಕಾರಿತನದ ಚಿಹ್ನೆಯಾಗಿದೆ. ಆದರೆ ವಿಕಾರದ ವಿನಃ ಇರಲು ಅವರಿಂದ ಆಗುವುದಿಲ್ಲ. ಸುಳ್ಳು ಚಿಹ್ನೆಗಳನ್ನು ಇಟ್ಟಿದ್ದಾರೆ. ಹೇಗೆ ಹಿಂದೂಗಳು ಜನಿವಾರವನ್ನು ಧರಿಸುತ್ತಾರೆ, ಇದು ಪವಿತ್ರತೆಯ ಸಂಕೇತವಾಗಿದೆ. ಇಂದಿನ ದಿನಗಳಲ್ಲಂತೂ ಧರ್ಮವನ್ನು ಒಪ್ಪುವುದಿಲ್ಲ. ಈ ಸಮಯದಲ್ಲಿ ಭಕ್ತಿ ಮಾರ್ಗವು ನಡೆಯುತ್ತದೆ. ಇದಕ್ಕೆ ಭಕ್ತಿ ಕಾಂಡವೆಂದು ಹೇಳಲಾಗುತ್ತದೆ. ಸತ್ಯಯುಗದಲ್ಲಿ ಜ್ಞಾನಕಾಂಡವಿರುತ್ತದೆ. ಅಲ್ಲಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗುತ್ತಾರೆ. ಕಲಿಯುಗದಲ್ಲಿ ಯಾರೂ ಸಂಪೂರ್ಣ ನಿರ್ವಿಕಾರಿಗಳಾಗಿರಲು ಸಾಧ್ಯವಿಲ್ಲ. ಪ್ರವೃತ್ತಿ ಮಾರ್ಗದವರ ಸ್ಥಾಪನೆಯನ್ನು ತಂದೆಯು ಮಾಡುತ್ತಾರೆ. ಉಳಿದೆಲ್ಲ ಗುರುಗಳು ನಿವೃತ್ತಿ ಮಾರ್ಗದವರಾಗಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಇದೇನೆಲ್ಲವನ್ನು ಓದುತ್ತೀರೋ ಅದರಿಂದ ನಾನು ಸಿಗುವುದಿಲ್ಲ. ಯಾವಾಗ ನಾನು ಬರುತ್ತೇನೆಯೋ ಆಗ ಎಲ್ಲರನ್ನೂ ದೃಷ್ಟಿಯಿಂದ ಸಂತುಷ್ಟ ಮಾಡಿಬಿಡುತ್ತೇನೆ. ದೃಷ್ಟಿಯಿಂದ ಸಂತುಷ್ಟ ಮಾಡುವ ಸದ್ಗುರು ಎಂದು ಗಾಯನವಿದೆ.
ಇಲ್ಲಿ ನೀವು ಏಕೆ ಬಂದಿದ್ದೀರಿ? ಸಂತುಷ್ಟ ಆಗಲು, ವಿಶ್ವದ ಮಾಲೀಕರಾಗಲು. ತಂದೆಯನ್ನು ನೆನಪು ಮಾಡುವುದರಿಂದ ಸಂತುಷ್ಟ ಆಗಿಬಿಡುತ್ತೀರಿ. ಈ ರೀತಿ ಮಾಡಿದರೆ ನೀವು ಈ ರೀತಿ ಆಗುತ್ತೀರಿ ಎಂದು ಯಾರೂ ಹೇಳುವುದಿಲ್ಲ. ನೀವು ಈ ರೀತಿ ಆಗಬೇಕು ಎಂದು ತಂದೆಯೇ ಹೇಳುತ್ತಾರೆ. ಈ ಲಕ್ಷ್ಮೀನಾರಾಯಣರು ಹೇಗಾದರೂ ಯಾರಿಗೂ ತಿಳಿದಿಲ್ಲ. ನೀವು ಮಕ್ಕಳಿಗೆ ತಂದೆಯು ಎಲ್ಲವನ್ನೂ ತಿಳಿಸುತ್ತಾರೆ. ಇವರೇ 84 ಜನ್ಮಗಳನ್ನು ಪಡೆದುಕೊಂಡು ಪತಿತರಾದರೂ ಪುನಃ ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ. ತಂದೆಯು ತಮ್ಮ ಪರಿಚಯವನ್ನು ಕೊಡುತ್ತಾರೆ. ದೃಷ್ಟಿಯಿಂದ ಸಂತುಷ್ಟರನ್ನಾಗಿ ಮಾಡುತ್ತಾರೆ. ಇದನ್ನು ಯಾರಿಗಾಗಿ ಹೇಳುತ್ತಾರೆ? ಒಬ್ಬ ಸದ್ಗುರುವಿಗಾಗಿ. ಈ ಗುರುಗಳಂತೂ ಅನೇಕರಿದ್ದಾರೆ. ಮಾತೆಯರು ಮತ್ತು ಅಬಲೆಯರು ಮುಗ್ಧರಾಗಿದ್ದಾರೆ. ತಾವೆಲ್ಲರೂ ಸಹ ಭೋಲಾನಾಥನ ಮಕ್ಕಳಾಗಿದ್ದೀರಿ. ಹೇಗೆ ಶಂಕರನು ಕಣ್ಣು ತೆರೆದಾಗ ವಿನಾಶವಾಯಿತು ಎಂದು ಶಂಕರನ ಕುರಿತು ಹೇಳುತ್ತಾರೆ. ಇದು ಸಹ ಪಾಪವಾಗಿ ಬಿಡುತ್ತದೆ. ತಂದೆಯು ಎಂದೂ ಸಹ ಇಂತಹ ಕೆಲಸಕ್ಕಾಗಿ ಆದೇಶ ನೀಡುವುದಿಲ್ಲ. ವಿನಾಶವಂತೂ ಅನ್ಯ ಯಾವುದೇ ವಸ್ತುಗಳಿಂದ ಆಗಬಹುದಲ್ಲವೇ? ತಂದೆಯು ಇಂತಹ ಸಲಹೆಯನ್ನು ಕೊಡುವುದಿಲ್ಲ. ಇದೆಲ್ಲವನ್ನು ವಿಜ್ಞಾನದವರು ತಯಾರಿಸುತ್ತಾರೆ. ನಾವೇ ನಮ್ಮ ಕುಲದ ವಿನಾಶ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಯುತ್ತಾರೆ. ಅವರು ಬಂಧಿತರಾಗಿದ್ದಾರೆ. ಅದನ್ನು ಮಾಡದೇ ಇರಲು ಅವರಿಂದ ಆಗುವುದಿಲ್ಲ. ಎಷ್ಟೊಂದು ಹೆಸರು ಬರುತ್ತದೆ. ಚಂದ್ರಗ್ರಹದ ಬಳಿಯೂ ಹೋಗುತ್ತಾರೆ. ಆದರೆ ಪ್ರಯೋಜನವೇನೂ ಇಲ್ಲ. ಮಧುರಾತಿ ಮಧುರ ಮಕ್ಕಳೇ, ನೀವು ತಂದೆಯೊಂದಿಗೆ ದೃಷ್ಟಿಯನ್ನು ಇಡಿ. ಅಥವಾ ಹೇ ಆತ್ಮಗಳೇ, ನಮ್ಮ ತಂದೆಯನ್ನು ನೆನಪು ಮಾಡಿದರೆ ಸಂತುಷ್ಟ ಆಗಿ ಬಿಡುತ್ತೀರಿ. ಯಾರು ನನ್ನನ್ನು ನೆನಪು ಮಾಡುತ್ತಾರೋ ಅವರನ್ನು ನಾನು ಸಹ ನೆನಪು ಮಾಡುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ. ಯಾರು ನನಗಾಗಿ ಸೇವೆ ಮಾಡುತ್ತಾರೋ ನಾನು ಅವರನ್ನು ನೆನಪು ಮಾಡುತ್ತೇನೆ. ಆದ್ದರಿಂದ ಅವರಿಗೆ ಬಲ ಸಿಗುತ್ತದೆ. ನೀವೆಲ್ಲರೂ ಇಲ್ಲಿ ಕುಳಿತಿದ್ದೀರಿ. ಯಾರು ಸಂತುಷ್ಟ ಆಗುತ್ತೀರೋ ಅವರೇ ರಾಜರಾಗುತ್ತಾರೆ. ಮತ್ತೆಲ್ಲಾ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ಸಂಘವನ್ನು ಸೇರುತ್ತೇವೆ ಎಂಬ ಗಾಯನವಿದೆ. ಆ ಒಬ್ಬರು ನಿರಾಕಾರನಾಗಿದ್ದಾರೆ. ಆತ್ಮವು ನಿರಾಕಾರನಾಗಿದೆ. ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಹೇ ಪತೀತ ಪಾವನ ಎಂದು ನೀವು ಸಹ ಹೇಳಿದ್ದೀರಿ. ಅಂದ ಮೇಲೆ ಇದನ್ನು ಯಾರಿಗೆ ಹೇಳಿದ್ದೀರಿ? ಬ್ರಹ್ಮನಿಗೋ, ವಿಷ್ಣುವಿಗೋ ಅಥವಾ ಶಂಕರನಿಗೋ ಅಲ್ಲ. ಪತೀತ ಪಾವನ ಒಬ್ಬ ತಂದೆಯಾಗಿದ್ದಾರೆ. ಅವರು ಸದಾ ಪಾವನರೇ ಆಗಿದ್ದಾರೆ. ಅವರಿಗೆ ಸರ್ವಶಕ್ತಿವಂತನೆಂದು ಹೇಳಲಾಗುತ್ತದೆ. ತಂದೆಯೇ ಸೃಷ್ಟಿಯ ಆದಿಮಧ್ಯಾಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಮತ್ತು ಎಲ್ಲಾ ಶಾಸ್ತ್ರಗಳನ್ನು ಅರಿತಿದ್ದಾರೆ. ಈ ಸನ್ಯಾಸಿಗಳು ಶಾಸ್ತ್ರಗಳನ್ನು ಓದಿ ಬಿರುದುಗಳನ್ನು ಪಡೆಯುತ್ತಾರೆ. ತಂದೆಗಂತೂ ಮೊದಲೇ ಬಿರುದು ಸಿಕ್ಕಿದೆ. ಅವರು ಓದಿ ಪಡೆಯಬೇಕಾಗಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1. ಜ್ಯೋತಿಯ ಮೇಲೆ ತಂದೆಗೆ ಬದುಕಿದ್ದಂತೆಯೇ ಸಾಯುವ ಪತಂಗಗಳಾಗಬೇಕು. ಕೇವಲ ಪ್ರದಕ್ಷಿಣೆ ಹಾಕಿ ಹೊರಟು ಹೋಗುವವರಲ್ಲ. ಈಶ್ವರೀಯ ವಿದ್ಯೆಯನ್ನು ಧಾರಣೆ ಮಾಡಲು ಬುದ್ಧಿಯನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕು. 2. ಮತ್ತೆಲ್ಲಾ ಸಂಘಗಳನ್ನು ಬಿಟ್ಟು ತಂದೆಯ ಸಂಘದಲ್ಲಿ ಇರಬೇಕು. ಒಬ್ಬ ತಂದೆಯ ನೆನಪಿನಿಂದ ಸ್ವಯಂ ತನ್ನನ್ನು ಸಂತುಷ್ಟ ಮಾಡಿಕೊಳ್ಳಬೇಕು. ವರದಾನ: ಹೃದಯದ ಪರಿಶೀಲನೆಯಿಂದ ದಿಲಾರಾಮನ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕ ಭವ. ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾದರೆ 2 ಮಾತಿನ ಸತ್ಯ ಹೃದಯದ ಪರಿಶೀಲನಾ ಶಕ್ತಿಯು ಅವಶ್ಯಕತೆ ಇದೆ. 1. ತನ್ನ ಬಲಹೀನತೆಯ ಪರಿಶೀಲನೆ. 2. ಏನು ಪರಿಸ್ಥಿತಿ ಅಥವಾ ವ್ಯಕ್ತಿ ನಿಮಿತ್ತರಾಗಿರುತ್ತಾರೆ ಅವರ ಇಚ್ಛೆ ಮತ್ತು ಭಾವನೆಯ ಪರಿಶೀಲನೆ. ಪರಿಸ್ಥಿತಿಯ ಪೇಪರನ್ನು, ಕಾರಣವನ್ನು ತಿಳಿದು ಸ್ವಯಂನಲ್ಲಿ ಪಾಸ್ ಆಗುವ ಶ್ರೇಷ್ಠ ಸ್ವರೂಪದ ಪರಿಶೀಲನೆ ಇದ್ದಲ್ಲಿ ಸ್ವಸ್ಥಿತಿ ಶ್ರೇಷ್ಠವಾಗಿರುತ್ತದೆ.
ಪರಿಸ್ಥಿತಿ ಪೇಪರ್ ಆಗಿದೆ. ಈ ಪರಿಶೀಲನೆ ಸಹಜವಾಗಿ ಪರಿವರ್ತನೆ ಮಾಡಿಸುವುದು ಮತ್ತು ಸತ್ಯ ಹೃದಯದ ಪರಿಶೀಲನೆ ಮಾಡಿದಾಗ ದಿಲಾರಾಮನ ಆಶೀರ್ವಾದ ಪ್ರಾಪ್ತಿಯಾಗುವುದು. ಸ್ಲೋಗನ್: ವಾರಿಸ್ ಇವರೇ ಆಗಿದ್ದಾರೆ. ಯಾರು ಎವರೆಡಿಯಾಗಿ ಎಲ್ಲಾ ಕಾರ್ಯಗಳನ್ನು ಜಿ ಹಜೂರ್ ಹಾಜಿರ್ ಎನ್ನುತ್ತಾರೆ. ಓಂ ಶಾಂತಿ.